ಆಕೆ ಅಡುಗೆ ಮಾಡೋಕೆ ಅಂತ ಆ ಮನೆ ಸೇರ್ಕೊಂಡಿದ್ಲು. ಅಲ್ಲೇ ಊಟ ಮಾಡಿ ಮನೆಗೆ ಬರ್ತಿದ್ದ ಆಕೆ ಉಂಡು ಹೋದ್ಲು ಕೊಂಡು ಹೋದ್ಲು ಅನ್ನೋ ಹಾಗೆ ಅದೇ ಮನೆಗೆ ಕನ್ನ ಹಾಕಿದ್ಲು. ಅದೇ ಚೋರಿ ಈಗ ಲಾಕ್ ಆಗಿದ್ದಾಳೆ, ಅದು ಕೂಡ ವಾಟ್ಸ್ಆಪ್ ಡಿಪಿ ಕೊಟ್ಟ ಸುಳಿವಿನ ಮೂಲಕ. ಕೈ ತುಂಬ ಹಣ ಇಲ್ಲದಿದ್ರೂ ಚಿನ್ನದ ಶೋಕಿ, ಬಗೆ ಬಗೆಯ ಆಭರಣದ ಕನಸು ಕಂಡ ಮಳ್ಳಿ ಕಳ್ಳಿಯಾಗಿದ್ಲು. ಉಂಡ ಮನೆಗೆ ಕನ್ನ ಹಾಕಿ ಎಸ್ಕೇಪ್ ಆಗಿದ್ದವಳು ವಾಟ್ಸಾಪ್ ಡಿಪಿಯಿಂದಲೇ ಹಾಕಿ ಬಾಲೆಗೆ ಬಿದ್ದಿದ್ದಾಳೆ. ಕೆಲಸ ಕೊಟ್ಟಿದ್ದ ಮನೆಗೆ ಕನ್ನ ಹಾಕಿದ ಕಳ್ಳಿ, ವಾಟ್ಸಾಪ್ ಡಿಪಿಯಿಂದಲೇ ಬಾಲೆಗೆ ಬಿದ್ದ ಮಳ್ಳಿ. ಬಗೆ ಬಗೆಯ ಚಿನ್ನಾಭರಣ, ಫಳಫಳ ಹೊಳೆಯೋ ನಕ್ಲೇಸ್. ಇದೇ ನಕ್ಲೇಸ್ ಈಕೆ ಲಾಕ್ ಆಗುವಂತೆ ಮಾಡಿದೆ. ಹೊಸಪೇಟೆ ಮೂಲದ ರೇಣುಕಾ ಅನ್ನೋ ಈಕೆ ನನಗೆ ಸೌತ್ ಅಂಡ್ ನಾರ್ತ್ ಎರಡೂ ಶೈಲಿಯ ಅಡುಗೆ ಮಾಡಲು ಬರುತ್ತೆ ಅಂತ ಹೇಳಿ ಕೆಲಸ ಗಿಟ್ಟಿಸಿಕೊಂಡಿದ್ಲು. ಮಾರ್ತ್ ಹಳ್ಳಿ ಭಾಗದ 2 ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಈಕೆಯ ಶೋಕಿಗೆ ಸಂಬಳದ ಹಣ ಸಾಕಾಗಿರ್ಲಿಲ್ಲ. ಹೀಗಾಗಿ 2 ಮನೆಯಲ್ಲಿನ ಚಿನ್ನ ಎಗರಿಸಿದ್ಲು. ಮನೆ ಮಾಲಕಿಯ ತಾಳಿ ಸೇರಿದಂತೆ 100 ಗ್ರಾಂ ಚಿನ್ನ ಎಗರಿಸಿದ್ಲು. ಕೇಸ್ ದಾಖಲಿಸಿಕೊಂಡ HAL ಪೊಲೀಸರು ಈಕೆಯನ್ನ ವಿಚಾರಣೆ ನಡೆಸಿದ್ದಾರೆ. ಆದ್ರೆ ನನಗೇನು ಗೊತ್ತಿಲ್ಲ ಅಂತ ಅಮಾಯಕಿಯಂತೆ ನಟಿಸಿದ್ಲು. ಆದ್ರೆ ಕದ್ದ ನಕ್ಲೆಸ್ ಕೊರಳಿಗೆ ಧರಿಸಿ ತೆಗೆಸಿದ್ದ ಇದೇ ಫೋಟೋ ಈಕೆ ಅರೆಸ್ಟ್ ಆಗುವಂತೆ ಮಾಡಿದೆ. ಪೊಲೀಸರು ಮನೆ ಕೆಲಸದಾಕೆಯನ್ನ ಕರೆಸಿ ಆಕೆಯನ್ನು ಕೂಲಂಕುಷ ವಿಚಾರಣೆ ಮಾಡಿದಾಗ ಯಾವುದೇ ಒಂದು ಅಂಶ ಬೆಳಕಿಗೆ ಬಂದಿರೋದಿಲ್ಲ. ಅದೇ ಕೆಲಸದಾಕೆ ಈ ಕಳುವು ಮಾಡಿರ್ತಕ್ಕಂಥ ಒಂದು ನಕ್ಲೇಸನ್ನು ಹಾಕ್ಕೊಂಡು ಅದನ್ನು ತನ್ನ DPಯಲ್ಲಿ ಫೋಟೋ ಹಾಕಿಕೊಂಡಿರ್ತಕ್ಕಂಥದ್ದು ತಿಳಿದು ಬಂದು ಅದರ ಆಧಾರದ ಮೇಲೆ ಈ ಕಳ್ಳತನದ ವಿಷಯ ಹೊರಗೆ ಬಂದಿರುತ್ತದೆ. ನಾವು ಕರೆದಾಗ ಬರಬೇಕು, ನಿನ್ನ ಫೋನ್ ನಂಬರ್ ಕೊಡು ಅಂತ ಹೇಳಿ ಪೊಲೀಸರು ಈಕೆಯನ್ನ ಬಿಟ್ಟು ಕಳಿಸಿದ್ರು. ವಿಷಯ ಅಂದ್ರೆ ಕದ್ದ ನಕ್ಲೇಸ್ ಕೊರಳಿಗೆ ಧರಿಸಿದ ಫೋಟೋವನ್ನ ವಾಟ್ಸಾಪ್ ಡಿಪಿಗೆ ಹಾಕಿಕೊಂಡಿದ್ಲು. ಅದು ಪೊಲೀಸರ ಕಣ್ಣಿಗೆ ಬೀಳ್ತಿದ್ದಂತೆ ರೇಣುಕಾಳನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಆಗ ಕಳ್ಳತನ ಕೃತ್ಯ ಒಪ್ಪಿಕೊಂಡಿದ್ದು 80 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ಗಂಡನ ಬಿಟ್ಟು ಬಂದಿದ್ಲು ಆಕೆ, ಪತ್ನಿಗೆ ಕೈ ಕೊಟ್ಟಿದ್ದ ಈತ. ಡೇಟಿಂಗ್ ಆಪ್ನಲ್ಲಿ ಜೋಡಿ, ಬದುಕಲು ಕಳ್ಳತನ. ಫೋಟೋದಲ್ಲಿರುವ ಈತ ನಾರಾಯಣ ಸ್ವಾಮಿ, ಈತನ ಪತ್ನಿಗೆ ಪ್ಯಾರಾಲಿಸಿಸ್. ಇನ್ನು ಈಕೆ ನವೀನಾ, ಈಕೆಯ ಪತಿಗೂ ಪ್ಯಾರಾಲಿಸಿಸ್. ತಮ್ಮನ್ನ ನಂಬಿಕೊಂಡವರಿಗೆ ನೆರವಾಗಬೇಕಿದ್ದ ಇವರು ಅವರಿಗೆ ಕೈ ಕೊಟ್ಟಿದ್ರು. ನಾರಾಯಣ ಸ್ವಾಮಿ ಹಾಗೂ ನವೀನಾ ಡೇಟಿಂಗ್ ಜೋಡಿ ಆಪ್ ಮೂಲಕ ಒಂದಾಗಿದ್ರು. ಬದುಕೋಕೆ ಅಡ್ಡದಾರಿ ಹಿಡಿದವರು ಕಳ್ಳತನ ಮಾಡ್ತಿದ್ರು. ಇದೇ ಜೋಡಿ ಆಡುಗೋಡಿ ಪೊಲೀಸರ ಬಾಲೆಗೆ ಬಿದ್ದಿದೆ. ಆತ ತಾನು ಈ ಎಲ್ಲ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದು, ಜೊತೆಗೆ ಅದನ್ನು ಒಂದು ತನ್ನ 2ನೇ ಪತ್ನಿಯ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದರ ಮೇರೆಗೆ ಎಲ್ಲ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರಿ ಮಾಡಿರ್ತಾರೆ. ಕದ್ದ ಚಿನ್ನವನ್ನ 16 ಶಾಪ್ಗಳಲ್ಲಿ ಅಡ ಇಟ್ಟು ಹಣ ಪಡೆದು ಚೆನ್ನೈಗೆ ಎಸ್ಕೇಪ್ ಆಗಿದ್ರು. ಆದರೆ ಇಬ್ಬರನ್ನ ಬಂಧಿಸಿದ ಪೊಲೀಸರು 300 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.